ಮೊದಲು ಧಾರವಾಡದಲ್ಲಿ ಹಬ್ಬಿದಂತಹ ಕಿಚ್ಚೇನಿದೆ ಉದ್ಯೋಗಾಕಾಂಕ್ಷಿಗಳದ್ದು ಹೋರಾಟದ ಆವೇಶ ಇಡೀ ರಾಜ್ಯಕ್ಕೆ ವ್ಯಾಪಿಸಬಹುದು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಖಾಲಿ ಹುದ್ದೆ ಭರ್ತಿಗಾಗಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡದ ಮಾದರಿಯಲ್ಲೇ ಇಡೀ ರಾಜ್ಯಾದ್ಯಂತ ಹೋರಾಟ ನಡೆಯುವಂಥ ಸಾಧ್ಯತೆಗಳಿದ್ದಾವೆ. ಅದು ಉಗ್ರ ಹೋರಾಟ. ಸರ್ಕಾರ ಅಲರ್ಟ್ ಆಗಿದೆ. ಈಗ ಅಲರ್ಟ್ ಆಗಲೇಬೇಕು. ಯುವ ಪಡೆಯನ್ನು ಎದುರಾಕೊಳ್ಳೋಕ್ಕಾಗಲ್ಲ. ರೊಚ್ಚಿಗೆದ್ರೆ ಮುಗೀತು. ಯಾರು ಉಳ್ಕೊಳಕ್ಕಾಗಲ್ರಿ. ನಿನ್ನೆ ಆ ಶಕ್ತಿ ನೋಡ್ತಾ ಇದ್ವಿ ನಾವು. ಆ ಗಾಳಿ ಹಂಗಿತ್ತದು ನಿನ್ನೆದು. ನೇಪಾಳದಲ್ಲಿ ನೋಡಿದ್ವಿ ನಾವು. ಕಂಡಲ್ಲಿ ಮಿನಿಸ್ಟ್ರಿಗೆಲ್ಲ ಹೊಡಿತಾ ಇದ್ರಲ್ಲಿ, ಬೆಂಕಿ ಹಚ್ಚಿದ್ರು. ಕೆಲವೊಬ್ಬರನ್ನೇ ಹುಚ್ಚನಾಗಿ ಹೊಡೆದ್ರು. ಅಲ್ಲಿ ನೇಪಾಳದಲ್ಲಿ ಹೇಳ್ತಾ ಇರೋದು. ಈಗ ಸರ್ಕಾರಕ್ಕೆ ಭಯ ಶುರುವಾಗಿದೆ. ಯುವಕರು ಏನು ಉದ್ಯೋಗಾಕಾಂಕ್ಷಿಗಳಿದ್ದಾರೆ, ಲಕ್ಷ ಸಂಖ್ಯೆಯಲ್ಲಿದ್ದಾರೆ. ಹಾಗಾಗಿ ನಾಳೆ ಕ್ಯಾಬಿನೆಟನ್ನು ಕರೆದಿದೆ ಸರ್ಕಾರ. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಳ ಗಂಭೀರವಾಗಿ ಈ ವಿಚಾರವನ್ನು ತೆಗೆದುಕೊಂಡಿದ್ದಾರೆ. ನಾಳೆ ಏನಾದರೂ ಸಿಹಿ ಸುದ್ದಿ ಕೊಡ್ತಾರಾ? ಯಾಕೆಂದರೆ 2,80,000 ಹುದ್ದೆಗಳು ಖಾಲಿ ಇದ್ದಾವೆ ಗೌರ್ಮೆಂಟ್ದು. ಇನ್ನೂ ಅಪಾಯಿಂಟ್ಮೆಂಟ್ ಮಾಡ್ಕೋತಾ ಇಲ್ಲ, ಕಾಲ್ಫರ್ಮ್ ಆಗ್ತಾ ಇಲ್ಲ. ಜೊತೆಗೆ ಯುವಕರದ್ದು ಏಜ್ ಬಾರ್ ಆಗ್ತಾ ಇದೆ. ಇಲ್ಲಿ ಅಲ್ಲಿ ಯಾರೋ ಒಬ್ಬನೋ FD ಅಥವಾ ಪೊಲೀಸ್ ಆಗ್ಬೇಕಂತ ಬಂದಿರ್ತಾನೆ, ಓದ್ತಾ ಇರ್ತಾನೆ. ಇನ್ನೊಂದು 2 ವರ್ಷ ಇರುತ್ತೆ ಒಂದು ಡೇಟ್ ಬಾರ್ ಆಗೋದು. ಆ 2 ವರ್ಷದಲ್ಲಿ ಕಾಲ್ಫಾರ್ಮ್ ಆಗದೇ ಇದ್ರೆ ಏನು ಕತೆ? ವರ್ಷ ಆಗುತ್ತೆ ಅಂತ ಓದ್ತಿರ್ತಾರೆ ಅವರು. 4 ವರ್ಷ ಆಯಿತು, ಆಗಿಲ್ಲ. BJP ಗೌರ್ಮೆಂಟ್ ಇದ್ದಾಗ ಅವ್ರದ್ದು ಹಣೆ ಬರ ಅಷ್ಟೇ, ಅವರು ಮಾಡಲಿಲ್ಲ. ನಾಳೆಯ ಕ್ಯಾಬಿನೆಟ್ನಲ್ಲಿ ಮಹತ್ವವಾದಂಥ ತೀರ್ಮಾನ ತೆಗೆದುಕೊಳ್ಳಲೇಬೇಕಾಗಿದೆ ಸರ್ಕಾರ. ಈಗ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ನಿನ್ನೆ ವಿದ್ಯಾಕಾಶಿ ಧಾರವಾಡದಲ್ಲಿ ಆ ಯುವ ಪಡೆಯ ಆ ಗಾಳಿನ ನೋಡಿದ್ದು ನಾವು. ಭಾಳ ದೊಡ್ಡ ಮಟ್ಟದಲ್ಲಿ ಕಿಚ್ಚು ಅಂತ ಅನ್ನಿಸ್ತದು. ಹಾಗಾಗಿ ಇಡೀ ರಾಜ್ಯಕ್ಕೆ ಏನಾದರೂ ವ್ಯಾಪಿಸಿದರೆ ಖಂಡಿತವಾಗ್ಲೂ ಸರ್ಕಾರಕ್ಕೆ ಡ್ಯಾಮೇಜ್ ಆಗೇ ಆಗುತ್ತೆ. ಸಿದ್ದರಾಮಯ್ಯನವರು ಹೇಗೆ ಅಲರ್ಟ್ ಆಗಿದ್ದಾರೆ, ಮತ್ತು ನಾಳೆ ಕ್ಯಾಬಿನೆಟ್ನಲ್ಲಿ ಏನಾದರೂ ಸಿಹಿ ಸುದ್ದಿ ಕೊಡ್ಬೋದಾ ಅಂತ ಹೇಳಿ? ಪ್ರಭು, ಧಾರವಾಡದ ಹೋರಾಟ ಈಗಾಗಲೇ ಸರ್ಕಾರಕ್ಕೆ ಒಂದು ರೀತಿಯ ಆತಂಕವನ್ನು ತಂದೊಡ್ಡಿದೆ. ಅಷ್ಟು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ನೀವು ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ವ್ಯಾಪಿಸಿದ್ದೇ ಆದರೆ, ಅದು ಬೆಂಗಳೂರಿನಲ್ಲಿ ಅದು ಬಂದಿದ್ದೇ ಆದರೆ ಎಷ್ಟರ ಮಟ್ಟಿಗೆ ಅದು ಪರಿಣಾಮವನ್ನು ಬೀರಬಹುದು ಅನ್ನುವಂಥದ್ದು ನಿನ್ನೆ ಧಾರವಾಡದಲ್ಲಿ ನಡೆದಂಥ ಪ್ರತಿಭಟನೆ ಸಾಕ್ಷಿ. ಸೊ ಹಾಗಾಗಿ ಸರ್ಕಾರಕ್ಕೂ ಕೂಡ ಯುವ ಸಮೂಹವನ್ನು ಎದುರು ಹಾಕ್ಕೊಳ್ಳೋದಕ್ಕೆ ಸರ್ಕಾರಕ್ಕೂ ಕೂಡ ಇಷ್ಟ ಇಲ್ಲ. ಯಾಕೆಂದರೆ ಯುವಕರೇ ಭವಿಷ್ಯದ ಬೆನ್ನೆಲುಬು ಅಂತೇನು ಹೇಳಲಾಗ್ತಾ ಇದೆ. ಸೊ ಅದೇ ರೀತಿಯಾಗಿ ಇಲ್ಲಿ ಯುವಕರನ್ನು ರಕ್ಷಣೆ ಮಾಡಬೇಕಾದಂಥ, ಅವರ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕಾದಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕಾಗತ್ತೆ, ಯಾವುದೇ ಸರ್ಕಾರ ಇರಲಿ. ಯಾಕೆಂದರೆ ಈಗಾಗಲೇ ಯುವ ಸಮೂಹ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರುವಂಥ ಘಟನೆಗಳನ್ನು ಈಗಾಗಲೇ ನಾವು ನೋಡಿದ್ದೇವೆ. ನೇಪಾಳದಲ್ಲಿ ಜಂಜಿ ಮಾದರಿಯ ಹೋರಾಟ ಎಷ್ಟರ ಮಟ್ಟಿಗೆ ಹೋಯಿತು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಬಾಂಗ್ಲಾದಲ್ಲಿ ಆದಂತಹ ಘಟನೆ, ಶ್ರೀಲಂಕಾದಲ್ಲಿ ಉದ್ಯೋಗ ಮತ್ತು ಆರ್ಥಿಕ ಸದೃಢತೆಗಾಗಿ ಅಲ್ಲಿ ನಡೆದಂತಹ ಹೋರಾಟ ಪ್ರತಿಭಟನೆಗಳು ಎಷ್ಟರ ಮಟ್ಟಿಗೆ ಹೋಗಿದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಹಾಗಾಗಿ ಇಲ್ಲಿ ಇದನ್ನು ಲಘುವಾಗಿ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಸರ್ಕಾರಗಳು ಆ ಕಡೆ ಗಮನವನ್ನು ಕೇಂದ್ರೀಕರಿಸಬೇಕಾಗತ್ತೆ. ಅವರ ಒಂದು ಸಮಸ್ಯೆಯನ್ನು ಪರಿಹರಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇಲ್ಲದೆ ಹೋದರೆ ಸರ್ಕಾರಗಳಿಗೂ ಕೂಡ ಸಂಕಷ್ಟ ಎದುರಾಗತ್ತೆ. ಹಾಗಾಗಿ ನಾಳೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಸಂಪುಟ ಸಭೆಯಲ್ಲಿ ಧಾರವಾಡದ ಇನ್ಸಿಡೆಂಟ್ ಕುರಿತಂತೆ ಅಲ್ಲಿ ಸಮಗ್ರವಾಗಿ ಚರ್ಚೆಗಳಾಗತ್ತೆ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಸಚಿವರು ಕೂಡ ಮಾಧ್ಯಮಗಳಿಗೆ ಬಹಿರಂಗ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಈಗಾಗಲೇ ಬಂದಿದೆ. ಸೊ ಯಾಕೆಂದರೆ ಸಂಪುಟ ಸಭೆಯಲ್ಲಿ ಅದರ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗಬೇಕು, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಬೇಕು, ಮತ್ತು ಉದ್ಯೋಗಾವಕಾಶಗಳನ್ನು ಏಕಾಏಕಿ ಒಂದೇ ದಿನದಲ್ಲಿ ಫಿಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಅದನ್ನು ಅತಿ ಶೀಘ್ರವಾಗಿ ಎಷ್ಟು ಉದ್ಯೋಗಗಳನ್ನು ಭರ್ತಿ ಮಾಡೋದಕ್ಕೆ ಸಾಧ್ಯ ಅನ್ನುವಂತಹ ನಿಟ್ಟಿನಲ್ಲಿ ಲೆಕ್ಕಾಚಾರವನ್ನು ಹಾಕಿ ಅಲ್ಲಿ ಅದರ ಸಾಧಕ ಬಾಧಕಗಳು, ಹಣಕಾಸು ಇಲಾಖೆಯ ಅನುಮತಿ, ಹಾಗೆ ಆರ್ಥಿಕ ಪರಿಸ್ಥಿತಿ ಎಲ್ಲವನ್ನೂ ಕೂಡ ಗಮನದಲ್ಲಿಟ್ಟುಕೊಂಡು ಪ್ರಮುಖವಾಗಿ ಯಾವ ಉದ್ಯೋಗಗಳನ್ನು ಭರ್ತಿ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡು ಅಲ್ಲಿ ಚರ್ಚೆಯನ್ನು ಮಾಡಬೇಕಾಗತ್ತೆ. ಅಂತಿಮವಾಗಿ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕಾಗತ್ತೆ. ಇಲ್ಲದೆ ಹೋದರೆ ಈ ಹೋರಾಟ ಮತ್ತಷ್ಟು ವಿಸ್ತರಣೆ ಆಗುವಂಥ ಸಾಧ್ಯತೆಗಳಿದೆ. ಆಗ ಸರ್ಕಾರಕ್ಕೂ ಕೂಡ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ. ಯಾಕೆಂದರೆ ಹೀಗೆ ಸಣ್ಣ ಮಟ್ಟದಲ್ಲೇ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಪರಿಸ್ಥಿತಿಯನ್ನು ನಿಭಾಯಿಸದೇ ಹೋದರೆ ಮುಂದಿನ ದಿನಗಳಲ್ಲಿ ಅದು ವ್ಯಾಪಕವಾಗಿ ದೊಡ್ಡದಾಗಿ ಬೆಳೆದಿದ್ದೇ ಆದರೆ ಆಗ ಅದನ್ನು ನಿಯಂತ್ರಣ ಮಾಡೋದು ಕಷ್ಟ ಆಗತ್ತೆ. ಜೊತೆಗೆ ಇಲ್ಲಿ ಯುವಕರಿಗೂ ಕೂಡ ಭದ್ರತೆಯನ್ನು ಕೊಡಬೇಕಾಗತ್ತೆ. ಯಾಕೆಂದರೆ ಅವ್ರು ಕೇಳ್ತಾ ಇರುವಂತಹ
ಹಕ್ಕೇನಿದೆ ಅದನ್ನು ಎಷ್ಟು ಸಾಧ್ಯವೋ ಅಷ್ಟನ್ನು ಪರಿಹರಿಸುವಂಥ ಒಂದು ಪ್ರಯತ್ನವನ್ನು ಸರ್ಕಾರಗಳು ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾಳೆ ನಡೆಯುವಂಥ ಸಂಪುಟ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆಯಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ ಪ್ರಭು. ಯಾಕೆಂದರೆ ತಾತ್ಕಾಲಿಕವಾಗಿ ಆದರೂ ಕೂಡ ಅವರನ್ನು ಪರಿಹರಿಸಬೇಕು, ಅವರ ಸಮಸ್ಯೆಯನ್ನು ಪರಿಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ತೀರ್ಮಾನವನ್ನು ಸರ್ಕಾರ ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ. ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.